ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ನಿಮಗೆ ಸ್ಪೆಷಲ್ ಟಿಫನ್ ಬಾಕ್ಸ್ ರೆಸಿಪಿ ನೋಡ್ಕೊಂಬರೋಣ. ಈಸಿಯಾಗಿ ಹೇಗೆ ಮಾಡೋದು, ಬೆಳಗ್ಗೆ ಟೈಮಲ್ಲಿ ಏನು ಮಾಡೋದಪ್ಪ ಅಂತ ಚಿಂತೆ ಮಾಡುವಾಗ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇವತ್ತು ನಾನು ಮಾಡ್ತಿರೋದು ಮೆಂತ್ಯ ಬಾತ್. ಹೇಗೆ ಮಾಡ್ಕೊಳ್ಳೋದು ನೋಡೋಣವಾ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ಪೂನ್ ತುಪ್ಪ ಮತ್ತು ಪಲಾವ್ ಐಟಮ್. ನಾನಿಲ್ಲಿ ಪಲಾವ್ ಎಲೆ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಒಂದೆರಡು ಕಾಳು ಮೆಣಸು ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಹಾಕಿದ್ಮೇಲೆ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಫ್ರೈ ಆಗಲಿ ನೀಟಾಗಿ. ಆಮೇಲೆ ಮೆಂತ್ಯ ಸೊಪ್ಪನ್ನು ಈ ಟೈಮಲ್ಲೇ ಹಾಕ್ಕೊಳ್ಳಿ. ಅದು ಕಹಿ ಎಲ್ಲ ಹುರ್ಕೊಂಡ್ರೆ ನೀಟಾಗಿ ಕಹಿ ಅನಿಸಲ್ಲ, ಇಲ್ಲಾಂದರೆ ಕಹಿ ಕಹಿ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಬಟಾಣಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಮಿಕ್ಸಿ ಜಾರಲ್ಲಿ ನಾನೀಗ ತೆಂಗಿನಕಾಯಿ ತುರಿ 1-2 ಹಿಡಿ ಅಷ್ಟು ಹಾಕೋತಾ ಇದ್ದೀನಿ ಇಲ್ಲಿ. ಅದಾದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಒಂದು ಚಿಕ್ಕದು ಈರುಳ್ಳಿ, ಪುದೀನ ಸೊಪ್ಪು ಅದು ಹಾಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ಮತ್ತು ಸ್ವಲ್ಪ ಸೋಂಪು, 1 ಇಂಚ್ ಆಗೋಷ್ಟು ಶುಂಠಿ, ಚಕ್ಕೆ, ಲವಂಗ, ಒಂದು ಇಂಚು ಚಕ್ಕೆ, 5 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ಒಂಚೂರು ಉಪ್ಪು ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ. ಒಂಚೂರು ಉಪ್ಪು ಹಾಕೋದ್ರಿಂದ ನಿಮಗೆ ಅದು ಗ್ರೀನ್ ಕಲರ್ ಏನು ಬರುತ್ತೆ ಚೆನ್ನಾಗಿರುತ್ತೆ, ಹೋಗಲ್ಲ ನೀಟಾಗಿ. ಅದಕ್ಕೋಸ್ಕರ ಅದು ಹಾಕಿದ್ಮೇಲೆ ಇಲ್ಲಿ ನಾವು ಏನು ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ಅದು ನೀಟಾಗಿ ಮೆಂತ್ಯ ಸೊಪ್ಪು ಫ್ರೈ ಆದಮೇಲೆ ಅದಕ್ಕೆ 1-2 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ಳಿ. ಅದಾದಮೇಲೆ ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೊಳ್ಳಿ. ಹಾಕಿದ್ಮೇಲೆ ಒಂಚೂರು ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಧನಿಯಾ ಪುಡಿ, ಆಲೂಗೆಡ್ಡೆನ ಒಂದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಚೆನ್ನಾಗಿರುತ್ತೆ ಮೆಂತ್ಯ ಬಾತಲ್ಲಿ ಮಧ್ಯೆ ಮಧ್ಯೆ ಆಲೂಗೆಡ್ಡೆ ಸಿಗ್ತಾಯಿದ್ರೆ. ಆಮೇಲೆ ಅಕ್ಕಿನ ತೊಳ್ಕೊಂಡು ಅಕ್ಕಿನ ಹಾಕಿ 1-2 ರೌಂಡ್ ತಿರುಗಿಸ್ಕೊಳ್ಳಿ. ಅಕ್ಕಿನ ಈ ಸ್ಟೇಜಲ್ಲಿ ಹಾಕೋದ್ರಿಂದ ನಿಮಗೆ ಅನ್ನ ಉದುರುದ್ರಾಗಿ ನೀಟಾಗಿ ಬರುತ್ತೆ, ಮುದ್ದೆ ಆಗೋಲ್ಲ. ಅದಕ್ಕೋಸ್ಕರ ನೀಟಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಆಮೇಲೆ ಎಷ್ಟು ಅಕ್ಕಿ ಹಾಕ್ಕೊಂಡಿದ್ದೀವಿ ಅದರ 2ರಷ್ಟು ನೀರನ್ನು ಹಾಕಿ ಸೇರಿಸ್ಕೊಳ್ಳಿ. ನೀರು ಕುದಿ ಬರೋವರೆಗೂ ಕಾಯ್ದು ನೋಡ್ಬೋದು. ನಾವಿಲ್ಲಿ ರುಬ್ಬಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ಳೋದ್ರಿಂದ ಕಲರ್ ಹೇಗೆ ಕಾಣ್ತಿದೆ ಅಂತ. ನೀಟಾಗಿ ಎಲ್ಲ ತಿರುಗಿಸ್ಕೊಡಿಲ್ಲ ಅಂದರೆ ಅಕ್ಕಿ ತಳದಲ್ಲಿ ಕೂತಿರುತ್ತಲ್ಲ, ತಳ ಹತ್ತದಾಗ ಆಗಿಬಿಡುತ್ತೆ. ನೀಟಾಗೆಲ್ಲ ತಿರುಗಿಸಿ ಕುದಿಯೋಕ್ಕೆ ಬಿಡಿ. ಕುದಿಯೋಕ್ಕೆ ಬಿಟ್ಮೇಲೆ ಸ್ವಲ್ಪ ಮೇಲ್ಗಡೆ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪು ಹಾಕಿ ಮುಚ್ಚಿ 1-2 ಕೂಗಿಸ್ಕೊಂಡ್ರೆ ಮೆಂತ್ಯ ಪಲಾವ್ ರೆಡಿ ಟು ಸರ್ವ್. ಮೆಂತ್ಯ ಬಾತ್ ಬಾಕ್ಸ್ಗೆ ಈಸಿಯಾಗಿ ಟೇಸ್ಟಿಯಾಗಿ ಮಾಡಿಕೊಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.